ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವಿನ್. ಇವತ್ತಿನ ಕ್ಲಾಸಲ್ಲಿ ನಾವು ಕೆಸೆಟ್ ಎಕ್ಸಾಮ್ನ ಪೇಪರ್ 1ನಲ್ಲಿರೋ ಯೂನಿಟ್ 10 ಹೈಯರ್ ಎಜುಕೇಷನ್ ಸಿಸ್ಟಮ್ ಚಾಪ್ಟರ್ನ ಓದ್ತಾ ಇದ್ದೀವಿ. ಇದು 4ನೇ ಕ್ಲಾಸ್ ಆಗಿರುತ್ತೆ. ಸೊ ಯಾರೆಲ್ಲ ಪ್ರೀವಿಯಸ್ ವಿಡಿಯೋಸ್ನ ನೋಡ್ಕೊಂಡಿಲ್ಲ, ಕ್ಲಾಸಸ್ನ ಕೇಳಿಲ್ಲ, ಸೊ ಪ್ರೀವಿಯಸ್ ಕ್ಲಾಸಸ್ನ ಕೇಳ್ಕೊಂಡು ಬನ್ನಿ, ಲಿಸ್ಟಲ್ಲಿ ಇರುತ್ತೆ. ಇವ್ಯಾಲ್ಯೂಯೇಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪ್ರೀ ಆ್ಯಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ. ಸೊ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರದ ನಂತರ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಸಂಶೋಧನೆಯ ಮೌಲ್ಯಮಾಪನದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತೀವಿ. ಫಸ್ಟ್ ಬಂದು ಇಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾ. ಬ್ರಿಟಿಷ್ ಆಳ್ವಿಕೆ ಕಾಲದಿಂದ ಸ್ವತಂತ್ರವಾಗುವವರೆಗೂ ಭಾರತದಲ್ಲಿ ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆ ಹೇಗಿತ್ತು ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ಫಸ್ಟ್ ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಸ್ವತಂತ್ರ ನಂತರ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆ ಹೇಗಿತ್ತು ಅನ್ನೋದನ್ನ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾ. ಫಸ್ಟ್ ಬಂದು ಇಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲಿ ಚಾರ್ಟರ್ ಆಕ್ಟ್ ಬರುತ್ತೆ ಅಂಡ್ ಎಲ್ಫಿನ್ಸ್ಟೋನ್ ರಿಪೋರ್ಟ್, ಮೆಕಾಲೆ ಮಿನಿಟ್, ವುಡ್ಸ್ ಡಿಸ್ಪ್ಯಾಚ್, ಹಂಟರ್ ಕಮಿಷನ್, ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್, ಕಲ್ಕತ್ತಾ ಯೂನಿವರ್ಸಿಟಿ ಕಮಿಷನ್, ಮಾರ್ಲೆ ಮಿಂಟೋ ರಿಫಾರ್ಮ್ಸ್, ಇಂಟರ್ ಯೂನಿವರ್ಸಿಟಿ ಬೋರ್ಡ್ ಅಂಡ್ ಹರ್ಟಾಗ್ ಕಮಿಷನ್, ಸಪ್ರೂ ಕಮಿಟಿ ಅಂಡ್ ಅಬೌಟ್ ವುಡ್ ರಿಪೋರ್ಟ್ ಅಂಡ್ ವರ್ಧಾ ಸ್ಕೀಮ್ ಅಂಡ್ ಸರ್ಜೆಂಟ್ ರಿಪೋರ್ಟ್. ವೆರಿ ಇಂಪಾರ್ಟೆಂಟ್ ಕಮಿಟೀಸ್ ಆಫ್ ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾ. ಬಟ್ ಇದರಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದಿಷ್ಟು ಕಮಿಟೀಸ್ ಬಗ್ಗೆ ಇದ್ದೀವಿ. ಸೊ ಅದರಲ್ಲಿ ಬಂದು ಬ್ರಿಟಿಷ್ ಎಜುಕೇಷನ್ ಇನ್ ಪ್ರೀ ಇಂಡಿಪೆಂಡೆನ್ಸ್ ಅಂತ ಬಂದರೆ ಫಸ್ಟ್ ಬರೋದು ಮೆಕಾಲೆ ಮಿನಿಟ್ ಇಂಪಾರ್ಟೆಂಟ್ ಆಗಿರೋದು 1835 ಬರುತ್ತೆ. ಮೆಕಾಲೆ ಮಿನಿಟ್ ಫೆಬ್ರವರಿ 2, 1835 ಬ್ರಿಟಿಷರ ಇತಿಹಾಸಕಾರ ಮತ್ತು ರಾಜಕಾರಣಿಯಾಗಿದ್ದ ಥಾಮಸ್ ಬಾಬಿಂಗ್ಟನ್ ಮೆಕಾಲೆ ತಮ್ಮ ಭಾರತೀಯ ಶಿಕ್ಷಣದ ನಿಮಿಷವನ್ನು ಇದರ ಮೂಲಕ ಮಂಡಿಸ್ತಾರೆ. ಅವರು ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಿಂತ ಅದರ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಮೂಲಕ ಸ್ಥಳೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ನೀಡುವ ಅಗತ್ಯವನ್ನು ಇದರ ಮೂಲಕ ತಿಳಿಸ್ತಾರೆ. ಇದು ಮೆಕಾಲೆ ಮಿನಿಟ್. ನೆಕ್ಸ್ಟ್ ಬಂದು ಇಂಗ್ಲಿಷ್ ಎಜುಕೇಷನ್ ಆಕ್ಟ್ 1835. ಇಟ್ ವಾಸ್ ಅ ಲೆಜಿಸ್ಲೇಟಿವ್ ಆಕ್ಟ್ ಆಫ್ ದ ಕೌನ್ಸಿಲ್ ಆಫ್ ಇಂಡಿಯಾ ದಟ್ ಗೇವ್ ಎಫೆಕ್ಟ್ ಟು ಎ ಡಿಸಿಷನ್ ಇನ್ 1835 by Lord William Bentinck, then Governor General of the British East India Company, to reallocate funds it was required by the British Parliament to spend on education and literature India. ಇಂಗ್ಲಿಷ್ ಶಿಕ್ಷಣ ಕಾಯ್ದೆ 1835 ಇದು ಭಾರತೀಯ ಪರಿಷತ್ತಿನ ಶಾಸಕಾಂಗ ಕಾಯ್ದೆ ಆಗಿದ್ದು 1835ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಬ್ರಿಟಿಷ್ ಸಂಸತ್ತು ಭಾರತದಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯಕ್ಕಾಗಿ ಖರ್ಚು ಮಾಡಬೇಕಾಗಿದ್ದ ಎಲ್ಲ ಹಣವನ್ನು ಮರು ಹಂಚಿಕೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡು ಜಾರಿಗೆ ತರ್ತಾರೆ. ನೆಕ್ಸ್ಟ್ ಬಂದು ವುಡ್ಸ್ ಡಿಸ್ಪ್ಯಾಚ್ ಅಂತ ಬರುತ್ತೆ 1854. In 1854, he sent a dispatch to Lord Dalhousie, the then Governor General of India. Wood's dispatch suggested that primary schools must adopt vernacular languages. Through the dispatch, he also suggested that high school use Anglo-vernacular medium, that English should be the medium for all college level education. ಇಲ್ಲಿ 1854ರಲ್ಲಿ ಆಗಿನ ಭಾರತದ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡಾಲ್ ಹೌಸಿಗೆ ಒಂದು ಸಂದೇಶ ಕಳಿಸ್ತಾರೆ. ಅದೇ ವುಡ್ಸ್ ರವಾನೆ ಆಗಿರುತ್ತೆ. ಅದರಲ್ಲಿ ಏನಿರುತ್ತೆ ಅಂತಂದರೆ ಪ್ರಾಥಮಿಕ ಶಾಲೆಗಳು ಸ್ಥಳೀಯ ಭಾಷೆಯನ್ನು ಅಳವಡಿಸ್ಕೊಳ್ಬೇಕು ಎಂದು ಸೂಚಿಸುತ್ತೆ. ಆ್ಯಂಡ್ ಆ ಸಂದೇಶದ ಮೂಲಕ ಪ್ರೌಢಶಾಲೆಗಳು ಇಂಗ್ಲೀಷ್ ಸ್ಥಳೀಯ ಮಾಧ್ಯಮವನ್ನು ಬಳಸಬೇಕು ಮತ್ತು ಕಾಲೇಜು ಮಟ್ಟದ ಶಿಕ್ಷಣಕ್ಕೆ ಇಂಗ್ಲೀಷ್ ಮಾಧ್ಯಮವಾಗಿರಬೇಕು ಅಂತ ಅವರು ಸೂಚನೆ ಕೊಡ್ತಾರೆ. ನೆಕ್ಸ್ಟ್ ದಿಟ್ ಆಲ್ಸೋ ರೆಕಗ್ನೈಸ್ಡ್ ಫಾರ್ ದ ಫಸ್ಟ್ ಟೈಮ್ the government should give frank and cordial support to female education and take effective measures for its expansion. ಇಲ್ಲಿ ಮಹಿಳಾ ಶಿಕ್ಷಣಕ್ಕೆ ಸರ್ಕಾರದ ಮುಕ್ತ ಮತ್ತು ಸೌಹಾರ್ದಯುತ ಬೆಂಬಲ ನೀಡಬೇಕು ಮತ್ತು ಅದರ ವಿಸ್ತರಣೆಗಾಗಿ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಇದು ಮೊದಲನೇ ಬಾರಿಗೆ ಗುರುತಿಸುತ್ತೆ ಆ ಟೈಮಲ್ಲಿ. ನೆಕ್ಸ್ಟ್ ಬಂದು ದ ಔಟ್ಕಮ್ ಆಫ್ ವುಡ್ಸ್ ಡಿಸ್ಪ್ಯಾಚ್ ಅಂತ ಬರುತ್ತೆ. ದ ಯೂನಿವರ್ಸಿಟೀಸ್ ಆಫ್ ಕಲ್ಕತ್ತಾ, ಬಾಂಬೆ ಆ್ಯಂಡ್ ಮದ್ರಾಸ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ 1857 ಆಸ್ ದ ಔಟ್ಕಮ್ ಆಫ್ ಸರ್ ಚಾರ್ಲ್ಸ್ ವುಡ್ಸ್ ಡಿಸ್ಪ್ಯಾಚ್, which were to be the setup of on the model of University of London. These universities were established during the tenure of Lord Canning as the Governor General of India. ಇಲ್ಲಿ ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ಸ್ಥಾಪಿಸಲಾಗಿದ್ದ ಸರ್ ಚಾರ್ಲ್ಸ್ ವುಡ್ ಅವರ ಡಿಸ್ಪ್ಯಾಚ್ನ ಪರಿಣಾಮವಾಗಿ 1857ರಲ್ಲಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ್ಯಂಡ್ ಈ ವಿಶ್ವವಿದ್ಯಾಲಯಗಳನ್ನು ಭಾರತದ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಕ್ಯಾನಿಂಗ್ ಅವರ ಅಧಿಕಾರಾವಧಿಯಲ್ಲಿ ನಿರ್ಮಿಸಲಾಗುತ್ತೆ. ಆ್ಯಂಡ್ ಅದಾದ ನಂತರ ಶೀಘ್ರದಲ್ಲೇ ಪಂಜಾಬ್, ಲಾಹೋರ್ ಮತ್ತು ಅಲಹಾಬಾದ್ ವಿಶ್ವವಿದ್ಯಾಲಯಗಳನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಈ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗೋಕ್ಕೆ ಮುಖ್ಯ ಕಾರಣ ಅಂತ ಬಂದರೆ ಆ ಸ್ಥಳದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಹೆಚ್ಚು ಬೇಡಿಕೆಗಳಿತ್ತು. ಅದಕ್ಕಾಗಿ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆದವು ಆ ಟೈಮಲ್ಲಿ. ನೆಕ್ಸ್ಟ್ ಬಂದು ಹಂಟರ್ ಕಮಿಷನ್ ಅಂತ ಬರುತ್ತೆ 1882. ದ ಕಮಿಟಿ ವಾಸ್ ವೈಡ್ಲಿ ನೋನ್ ಆಸ್ ದ ಹಂಟರ್ ಕಮಿಷನ್ ಆಫ್ಟರ್ ಇಟ್ಸ್ ಚೇರ್ಮನ್ ಲಾರ್ಡ್ ವಿಲಿಯಂ ಹಂಟರ್. ಇಟ್ ವಾಸ್ ಆಲ್ಸೋ ನೋನ್ ಆಸ್ ದ ಇಂಡಿಯನ್ ಎಜುಕೇಷನ್ ಕಮಿಷನ್.
Hunter Education Commission was a landmark commission with the objective of looking into the complaints of the non-implementation of the Woods Dispatch of 1854. ಈ ಸಮಿತಿಯು ಅದರ ಅಧ್ಯಕ್ಷ ಲಾರ್ಡ್ ವಿಲಿಯಂ ಹಂಟರ್ನ ನಂತರ ಹಂಟರ್ ಕಮಿಷನ್ ಅಂತ ಫೇಮಸ್ ಆಗಿತ್ತು. ಇದನ್ನ ಭಾರತೀಯ ಶಿಕ್ಷಣ ಆಯೋಗ ಅಂತಾನೂ ಕರಿತಿದ್ರು. ಹಂಟರ್ ಎಜುಕೇಶನ್ ಕಮಿಷನ್ 1854 ವುಡ್ಸ್ ಡಿಸ್ಪ್ಯಾಚ್ ಕಾರ್ಯಗತಗೊಳಿಸದಿರುವ ದೂರುಗಳನ್ನ ಪರಿಶೀಲನೆ ಮಾಡೋಕೆ ಅಂತ ಆ ಉದ್ದೇಶ ಇಟ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಲಾಯಿತು ಈ ಆಯೋಗವನ್ನ. ನೆಕ್ಸ್ಟ್ ಬಂದು ಇಂಡಿಯನ್ ಯೂನಿವರ್ಸಿಟೀಸ್ ಕಮಿಷನ್ ಅಂತ ಬರುತ್ತೆ 1902. ದ ಇಂಡಿಯನ್ ಯೂನಿವರ್ಸಿಟೀಸ್ ಕಮಿಷನ್ ವಾಸ್ ಎ ಬಾಡಿ ಅಪಾಯಿಂಟೆಡ್ ಇನ್ 1902 ಆನ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ವೈಸರಾಯ್ ಆಫ್ ಇಂಡಿಯಾ ಲಾರ್ಡ್ ಕರ್ಜನ್ intended to make recommendation for reforms in university education in India. He also founded the Imperial Library. ಇಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳ ಆಯೋಗ 1902. ಈ ವಿಶ್ವವಿದ್ಯಾಲಯ ಆಯೋಗವು ಭಾರತದ ವೈಸರಾಯ ಲಾರ್ಡ್ ಕರ್ಜನ್ ಅವರ ಸೂಚನೆಯ ಮೇರೆಗೆ ನೇಮಕೊಂಡ ಒಂದು ಸಂಸ್ಥೆ ಆಗಿರುತ್ತೆ. ಭಾರತದಲ್ಲಿ ವಿಶ್ವವಿದ್ಯಾಲಯಗಳ ಶಿಕ್ಷಣದಲ್ಲಿ ಸುಧಾರಣೆ ಮಾಡಬೇಕು, ಶಿಫಾರಸುಗಳನ್ನು ನೀಡುವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಆಯೋಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಆಯೋಗ ಇಂಪೀರಿಯಲ್ ಲೈಬ್ರರಿಯನ್ನು ಸಹ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಒಂದು ಬಂದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇನ್ ಇಂಡಿಯಾ. ದ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಮಿನಿಸ್ಟ್ರಿ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ MHRD ಅಂತ ಹೇಳ್ತೀವಿ. 1980 to 2020 is the Ministry of the Government of India responsible for the implementation of the national policy on education. National education policy ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ವರ್ಕ್ ಮಾಡುತ್ತೆ 1985 ಇಂದ 2020 ವರೆಗೆ. ನೆಕ್ಸ್ಟ್ ಬಂದು ಇಂಟರ್ ಯೂನಿವರ್ಸಿಟಿ ಬೋರ್ಡ್ ಬರುತ್ತೆ 1925. ದ ಇಂಟರ್ ಯೂನಿವರ್ಸಿಟಿ ಬೋರ್ಡ್ known as Association of Indian Universities was established in 1925 to promote universities activities by sharing information and cooperation in field of education, culture, sports and allied area. These all are very important about British education in pre-independence. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ಎಜುಕೇಷನ್ ಸಿಸ್ಟಮ್ ಹೇಗಿತ್ತು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ಕ್ಲಾಸ್ ಆಗುತ್ತೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನ ಮಾಡ್ದಂಗೆ ಎನ್ಕರೇಜ್ ಮಾಡ್ದಂಗೆ. ಸೊ keep reading, keep watching all the videos from the list. So thank you all. Keep watching the video.